ನಮಸ್ಕಾರ ರೀ ಎಲ್ಲ ಸಾವುಕಾರ ಮಂದಿಗೆ ಎಲ್ಲರೂ ಹೆಂಗದಿರಿ ಚಲೋ ಅದಿರಿ ಅನ್ಕೊಂತೀನಿ. ಯಲ್ಲಮ್ಮಗುಡ್ಡ ಜಾತ್ರೆ ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ಲರಿಗೂ ಸ್ವಾಗತ ರೀ ಸುಸ್ವಾಗತ ರೀ. ಈ ವಿಡಿಯೋದೊಳಗೆ ನಾನು ಮೊದಲೇ ಹೇಳ್ದಂಗೆ ಕಟ್ಗೆ ತರೋದಿರ್ಬೋದು, ನಾವು ನಾಷ್ಟ ಮಾಡೋದಿರ್ಬೋದು ಮತ್ತು ನಾವು ಜಳಕಕ್ಕೆ ಹೋಗೋದನ್ನು ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡ್ಕೊಂಬಿಡ್ರಿ. ಎಲ್ಲದರಲ್ಲಿ ನಿಮಗೆ ಮಜಾ ಸಿಗುತ್ತೆ ಅನ್ಕೊತೀನಿ. ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ಇಲ್ಲೊಬ್ಬ ನಮ್ಮ ತುಡು ಹುಡುಗ ನಮ್ಮನ್ನು ತಪ್ಪಿಸಿ ಹೋಟೆಲ್ನಾಗ ಹೋಗ್ಬೇಕಂತ ಮಾಡ್ಯಾನ. ಅವು ಯಾವ ರೀತಿ ಹೋಗ್ತಾನಂತ ನೋಡೋಣ. ಅಲ್ಲಿ ಕಾಣ್ತಾನ, ನೋಡೋಣ, ಫಾಲೋ ಮಾಡ್ಕೊಂಡು ಹೋಗೋಣ. ಯಾವ ರೀತಿ ಎಲ್ಲೆಲ್ಲಿ ಹೋಗ್ಕೊಂಡು ಗೊತ್ತಿಲ್ಲ, ಒಟ್ಟು ಹೋಗೋಣ. ಕಟ್ಗೆ ತರಕಂತ ನಾವು ಕಳಿಸೀವಿ. ಅವ ನಾಷ್ಟದ ಅಂಗಡಿ ಹುಡುಕಾಡತ್ತಾನ. ಅಲ್ಲಿ ದೂರದಲ್ಲಿ ಅಂತ ಇನ್ನೂ ಮುಗಿದಿಲ್ಲ ಇದು ರುಬ್ಬುದು. ನೋಡೋಣ, ನಮ್ಮನ್ನು ತಪ್ಪಿಸ್ಕೊಂಡು ಹೊಂಟ್ರೆ ನಾವು ಎಲ್ಲಿ ಹೋಗ್ತಾನೆ ಗೊತ್ತಿಲ್ಲ. ಅಣ್ಣ ಸರಿ ಅಣ್ಣ, ಒಂದು ಸ್ವಲ್ಪ ಇಲ್ಲೊಬ್ಬ ಹುಡುಗದ ನಾವು ಒಂದು ವಿಡಿಯೋ ಮಾಡ್ಬೋದು. ಇಲ್ಲೇ ಬಂದು ಸರಿ ಕಡೆಗೂ ಹೋಗ ಎಲ್ಲೂ ನಾಷ್ಟ ಮಾಡ್ತಾರೆ ಅಂತ ಹುಡುಕಾಡಿದ್ವಿ, ಸಿಗಲಿಲ್ಲ. ನಮ್ಮನ್ನು ತಪ್ಸಕ್ಕೆ ಹೋದ, ಆದ್ರೆ ನಮ್ಮನ್ನು ತಪ್ಸೋದು ಆಗಲಿಲ್ಲ ಅವಾಗ. ನೋಡ್ರಿ, ನೀವು ಕಳೆದ ವಿಡಿಯೋದಲ್ಲಿ ನೋಡಿರ್ಬೋದು. ನಾವು ನಸಿನಾಗ ಬಂದರೂ ಕೂಡ ಅಷ್ಟೇ ಗದ್ದಲ ಇತ್ತು, ಈಗ ಬಂದರೂ ಕೂಡ ಇಷ್ಟೇ ಗದ್ದಲ ಐತಿ. ನೋಡ್ಬೋದು, ಇವೆಲ್ಲ ಜಾಸ್ತಿ ಜನ ಬಂದಿರ್ತಾರಲ್ಲ, ಅವ್ರದ್ದೆಲ್ಲ ಬ್ಯಾಳೆ ಹಾಕಿ ಕುದಿಸ್ಕೊಂಡು ಬಂದಿರ್ತಾರೆ. ಅವರು ಕೂಡ ಇಷ್ಟು ಪಾಳ್ಯಾಕೆ ನಿಂತು ಅದನ್ನು ರುಬ್ಬಿಸ್ಕೊಂಡು ಹೋಗಿ ಅಲ್ಲೆಲ್ಲ ಕಡು ಮಾಡ್ಕೊಂಡು ಎಲ್ಲರೂ ಕೂಡಿ ಪೂಜೆ ಮಾಡ್ಕೊಂಡು ಊಟ ಮಾಡ್ತಾರೆ. ಇಷ್ಟಿಷ್ಟು ಇಲ್ಲಿ ಮತ್ತೆ ನಾನು ಬಿಟ್ಟು ಹಗರ್ಕಾಯಿ ಇಲ್ಲಿ ಹೋಟೆಲ್ ಹತ್ರ ಬಂದಾರ. ನೋಡ್ರಿ ಏನು ಮಾಡತ್ತಾರೆ ನೋಡೋ. ನನಗೆ ಸುಮ್ಮನೆ ಬಿಸಿ ಸರಿಯಾಗತ್ತಾರೆ. ಅವ್ರು ಏನು ಮಾಡ್ತಾರೆ ಅದನ್ನು ಸೇರೆ ಹಿಡಿಯೋದೇ ನನ್ನ ಕೆಲಸ. ಯಾಕಂದರೆ ನಾನು ಕ್ಯಾಮ್ರಾ ಹಿಡ್ಕೊಂಡು ಅಡ್ಡಾಡ್ತಾ ಇದ್ದೀನಲ್ಲ, ಅವ್ರು ಏನು ಮಾಡ್ತಾರೆ ಅದನ್ನು ನೋಡೋದೇ ನನ್ನ ಕೆಲಸ. ಅದಕ್ಕೋಸ್ಕರ ಅವ್ರಿಂದ ಅಡ್ಡಾಡ್ತಾ ಇದ್ದೀವಿ. ಮತ್ತು ಏನೂ ತಿಂದಿಲ್ಲ ಅನ್ಕೋಬೇಡ್ರಿ, ನಾವೆಲ್ಲ ತಿಂದಿರ್ತೀವಿ. ಕೆಲವೊಂದಿಷ್ಟು ನಾವು ವಿಡಿಯೋದಲ್ಲಿ ಬಂದಿರಲ್ಲ, ಅದಕ್ಕೋಸ್ಕರ ನಾವು ಏನು ಬಂದಿರುತ್ತೆ ಅದನ್ನು ನಾವು ವಿಡಿಯೋದಲ್ಲಿ ಹಾಕ್ತಾಯಿದ್ವಿ. ಉಳಿದಿದ್ದನ್ನು ನಾವು ಯಾಕಂದರೆ 24 ಗಂಟೆ ವಿಡಿಯೋ ಮಾಡೋಕ್ಕಾಗಲ್ಲ. ಅಲ್ಲಿ ಫೋನಿನ ಮೊದಲೇ ಚಾರ್ಜರ್ ಒಂದು ಪ್ರಾಬ್ಲಮ್ ಆಗಿತ್ತು. ಅಂಗಡಿ ಮಾತ್ರ ಸಿಕ್ಕಾಪಟ್ಟಿ ಗದ್ದಲ್ರಿ ಅಲ್ಲಿ, ಯಾಕಂದ್ರೆ ಗದ್ದಲ ಮತ್ತು ಜಾಸ್ತಿ ರೇಟಲ್ಲಿ. ಅಷ್ಟಂತಲೇ ನಮ್ಮ ಪರ್ಶು ಅವರು ಅಂಗಡಿಯಲ್ಲಿ ಏನೋ ತೊಗೊಳಕತ್ತಿದ್ರು. ಅಷ್ಟೊತ್ತರೊಳಗೆ ನಮ್ಮ ಒಬ್ಬ ಫ್ರೆಂಡ್, ಅಂದರೆ ಹಳೆ ಫ್ರೆಂಡ್ ಅಲ್ಲಿ ಬಂದಿದ್ದ. ಅವ ಬಂದ ತಕ್ಷಣ, ಅವಾಗ ಹೇಳಿದ ತಕ್ಷಣ ಅವ್ನ ರಿಯಾಕ್ಷನ್ ಹೆಂಗಿತ್ತು ನೋಡ್ರಿ. ಇಬ್ಬರು ಕೂಡ ಸ್ವಲ್ಪ ಕಿತ್ತಾಡ್ತಾಯಿದ್ರು. ಅಂದರೆ ನಮ್ಮ ಹುಡುಗರೇ ಹಂಗೆ, ಅಂದರೆ ಹುಡುಗಿರೊಳಗೆ ಹಂಗೆ ಆಗುತ್ತೆ ಗೊತ್ತಿಲ್ಲ. ನಮ್ಮ ಹುಡುಗರು ಸಿಕ್ಕರಂದ್ರೆ ಮೊದಲು ಮಾತಾಡ್ಸಿದೆ ಬೈಗಳಿಂದ, ಅದಕ್ಕೋಸ್ಕರ ಬೈದ ಮಾತಾಡ್ಸಿದ್ದವರು. ನಾನು ವಿಡಿಯೋದಲ್ಲಿ ಅದನ್ನು ಹಾಕೋಕ್ಕಾಗಿಲ್ಲ ಅಷ್ಟೇ. ಅದಾದಮೇಲೆ ನಾವು ಹೊಂಟಿದ್ದು ಕಟ್ಗೆ ತರಕ್ಕೆ, ಯಾಕಂದ್ರೆ ಕಟ್ಗೆ ತರೋದೇ ನಮ್ಮ ಕೆಲಸ ಆಗಿತ್ತಲ್ಲ. ಕಟ್ಗೆ ಮುಗಿಸ್ತಾರ, ರೇಟ್ ಮುಗಿಸ್ತಾರ ನೋಡ್ರಿ. ಕರ್ರಿ ಮಾಲಕ್ರ, ಕರ್ರಿ. ಇದನ್ನು ತೆಗೀರಿ, ಇದನ್ನ ಇಡೀ ಇದ್ರ ಕೈ ಇಟ್ಬಿಟ್ರಲ್ಲ ಇದ್ರ. ಸರಿ, ಓಕೆ.
ನೋಡ್ರಿ ಕಟ್ಗೆ ಅಂಗಡಿಯವರು 20 ರೂಪಾಯಿ ಕೆಜಿ ಹೇಳಿದ್ರು, ಅಂದರೆ 1 ಕೆಜಿಗೆ 20 ರೂಪಾಯಿ ಅಂತ ಹೇಳಿದರು. ಇವರು ಹಂಗೆ ಮಾಡಿ 15 ರೂಪಾಯಿ ಮಾಡಿ ಕಟ್ಗೆನ ತೊಗೊತಾ ಇದ್ದಾರೆ. ಒಂದು 10 ಕೆಜಿ ಕಟ್ಗೆ ತೊಗೊತಾರೆ. ಈಗ ನೋಡ್ರಿ ಎಲ್ಲ ಬಿಡದಲ್ಲಿ ಎಂಥದಕ್ಕೆ ಬೆಲೆ ಐತೆ ಅಂದರೆ ಇಲ್ಲೇ ಐತೆ. ಯಾಕಂದರೆ 2-3 ದಿನ ಎಷ್ಟು ಗದ್ದಲಾಗುತ್ತೆ ಅಂದ್ರೆ ಲಕ್ಷಾಂತರ ಜನ ಕೂಡ್ತಾರೆ ಅಲ್ಲಿ. ವಾರಂಗಂಟ್ಲೆ ಜಾತ್ರೆ ಇರುತ್ತೆ, ಲಕ್ಷಾಂತರ ಜನ ಕೂಡ್ತಾರೆ. ಹಾಗಾಗಿ ಅಲ್ಲಿ ಪ್ರತಿಯೊಂದು ಏನಿದ್ರು ಕೂಡ ಅದಕ್ಕೆ ವ್ಯಾಲ್ಯೂ ಇರುತ್ತೆ. ಮತ್ತು ಅದರದ್ದೇ ಆದಂಥ ಅವ್ರು ಕಷ್ಟಪಟ್ಟಿರ್ತಾರೆ, ಅಂಗಡಿಯವರು ಕೂಡ ಅದರದ್ದೇ ಆದಂಥ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಅವ್ರು ಲಾಭ ತೊಗೊಂತಾರೆ. ನೋಡ್ರಿ ನಾನು ಒಂದು ಸ್ವಲ್ಪ ಗ್ರೇಟ್ ಅನ್ಸುತ್ತೆ. ಯಾಕಂದರೆ ಅವರೆಲ್ಲರೂ ಕೆಲಸ ಮಾಡ್ತಾರೆ, ಅಂದರೆ ಏನೋ ಮಾಡಿದ್ರು ಅವ್ರು ಕೆಲಸ ಮಾಡ್ತಿರ್ತಾರೆ. ನಾನು ಅದನ್ನು ವಿಡಿಯೋ ಮಾಡೋ ಒಂದು ನೆವದಾಗ ನಾನು ಭಾಳ ಕೆಲಸದಿಂದ ಈ ಸರ್ ತಪ್ಪಿಸ್ಕೊಂಡಿನಿ. ಯಾಕಂದರೆ ನಾವು ಯಾರು ಹೋದ್ರೂ ಕೆಲಸ ಮಾಡ್ಬೇಕು. ನೋಡಿರಿ 3 ಕೊಡ ಇದ್ವು ಅಂದ್ರೆ 1 ಕೊಡ ಎಕ್ಸ್ಟ್ರಾ, ಅಂದರೆ ನಾವು ಮೊದಲನೇ ವಿಡಿಯೋದಲ್ಲಿ ತೋರಿಸಿದ್ದೆ 3 ಮಂದಿ ಕೊಡ ತರ್ತಾಯಿದ್ದಾರೆ. ಅದ್ರ ನೆಕ್ಸ್ಟ್ ಟೈಮಲ್ಲಿ ನಾವು ಬೇರೆದವ್ರದ್ದು ಅಲ್ಲಿ ಸುತ್ತಮುತ್ತ ಇದ್ದವ್ರು ಇಸ್ಕೊಂಡು ಕೊಡ ತೊಗೊಂಡೋಗಿ ನೀರು ತರಬೇಕು, ಕಟ್ಗೆ ತರೋದು, ಇಂಥದ್ದು ಮೇಜರ್ ಕೆಲಸ ಏನಿರುತ್ತೆ ನಮ್ಮದು. ಅದೇ ಹೇಳಿದ್ರಲ್ಲ, ಕಳೆದ ವಿಡಿಯೋದಲ್ಲಿ ನೋಡಿದ್ರಲ್ಲ, ಹೂರ್ಣ ರೂಪಿಸೋ ಕೆಲಸ ಅವ್ರದ್ದಿರುತ್ತೆ. ಹಾಗಾಗಿ ಅವರು ಹೂರ್ಣ ರೂಪ್ಸಕ್ಕೆ ಹೊತ್ಕೊಂಡೋಗಿದ್ರು. ನಾವು ಸುಮ್ಮ ಅವ್ರಿಗೆ ಕಂಪ್ನಿ ಕೊಡೋಕೆ ಹೋಗಿದ್ವಿ. ಈ ಸರಿ ಕಟ್ಗೆ ತರಬೇಕಾದ್ರೂ ಇವ್ರು ಕಿತ್ತಾಡ್ತಾಯಿದ್ರು. ಯಾಕಂದ್ರೆ ಭಾಳ ದಿನ ಆಗಿತ್ತು ಸಿಕ್ಕಿದ್ದಿಲ್ಲ. ಕಟ್ಗೆ ತರಬೇಕಾದ್ರೂ ಒಂದು ಸ್ವಲ್ಪ ಕಿತ್ತಾಡ್ಕೊಂಡು ಮಜಾ ಮಾಡ್ಕೊಂಡು ಕಟ್ಗೆ ತರಕತ್ತಾರ. ಹಿಂಗೆ ಮಾಡಿ ಕಟ್ಟಿಗೆ ಆಗೇ ಬಿಟ್ಟು ಹೊಂದಿಸ್ತಾರೆ ನೋಡ್ರಿ. ಈಗ ಅದು ಈ 10 ಕಿಲೋ ಅದು ಬಂಗಾರ ಕೊಟ್ಟಂಗೆ ಮಾಡ್ತೀರಲ್ರಿ ಅದು ಒಂದು ಕಟ್ಟಿಗೆ ಎಲ್ಲರೂ ಹಂಗೆ. ನೋಡ್ರಿ ಈಗ ಅಲ್ಲೇನು ಕಟ್ಟಿಗೆ ಅಂತವಲ್ಲ ಅವು 10 ಕಿಲೋ ಕಟ್ಟಿಗೆ ಅದಾವೆ, ಅಂದರೆ 150 ರೂಪಾಯ್ದು ಕಟ್ಟಿಗೆ ಅದಾವು. ಒಂದು ಕಟ್ಟಿಗೆನೂ ಅಂದರೆ ಬಂಗಾರಕ್ಕೆ ಯಾವ ವ್ಯಾಲ್ಯೂ ಇರುತ್ತಿಲ್ಲ ಅಲ್ಲಿ ಅವ್ರು ಆ ಥರ ಮಾಡಾಕ್ತಿದ್ರು. ಅಂದರೆ ಒಂದು ಕಟ್ಟಿಗೆನೂ ಹೆಚ್ಚಿಗೆ ಹಾಕ್ತಾಯಿಲ್ಲ, ಅಷ್ಟು ವ್ಯಾಲ್ಯೂ ಕೊಡ್ತಾಯಿದ್ರು. ಅಂದರೆ ಅಲ್ಲಿ ಎಲ್ಲ ಸಿಗಲ್ಲ, ಕಾಸ್ಟ್ಲಿ ಇರೋದೇ ಒಂದು ವಾರ ಜಾತ್ರೆ ಇರುತ್ತೆ, ಈಗ ದುಡ್ಡು ಮಾಡೋಣ ಅಂತ ಅವ್ರದ್ದು ಒಂದು ಉದ್ದೇಶ. ಮತ್ತು ಅವರು ಕೂಡ ದುಡ್ಡು ಕೊಟ್ಟು ತಂದು ಅಲ್ಲೆಲ್ಲ ಬಾಡಿಗೆ ಕಟ್ಟಿ ಹಾಕಿರೋದ್ರಿಂದ ಯಾವುದಕ್ಕೂ ಅಂದರೆ ಸ್ವಲ್ಪನೂ ಬಿಡೋಲ್ಲ, ಅದು ಎಷ್ಟು ಇರುತ್ತೆ ಅಷ್ಟೇ ಕೊಡ್ತಾರೆ. ಒಂದು ಕಟ್ಟಿಗೆ ಸತಿ ವಾಪಸ್ ತೊಗೊಂಡ್ರು. ಹಂಗೆ ಮಾಡಿ ನಾವು ಕಟ್ಟಿಗೆ ತೊಗೊಂಡ್ವಿ. 50 ರೂಪಾಯಿ ನಮಗೆ ಉಳಿತು. ಯಾಕಂದ್ರೆ ನಾವು ಅಲ್ಲಿ 20 ರೂಪಾಯಿ ಲೆಕ್ಕ ಮಾಡಿ ಮನೇಲಿ ಕೊಟ್ಟು ಕಳಿಸಿದ್ರು, ಅಂದರೆ ನಮ್ಮ ಮಾಮರು ಕೊಟ್ಟು ಕಳಿಸಿದ್ರು. ನಾವು 150 ರೂಪಾಯಿ ಕೊಟ್ವಿ, 50 ರೂಪಾಯಿ ಅಂಕರ್ ನಮ್ಗೆ ಉಳಿತು. ಈ ಕಟ್ಗಿನ ಅವ ಸ್ವಲ್ಪ ತೊಗೋಬೇಕು, ಇವ ಸ್ವಲ್ಪ ತೊಗೋಬೇಕು ಅನ್ನಕತ್ತಿದ್ರು. ಆದರೆ ನಮ್ಗೆ ಹೊಸ್ದಾಗಿ ಪರಿಚಯ ಅಂದರೆ ನಮ್ಮ ಹಳೆ ಹುಡುಗ ಏನು ಹೊಸ್ದಾಗಿ ಸಿಕ್ಕಿದ್ನಲ್ಲ, ಅವ ಎಲ್ಲ ನೀನೇ ಇಟ್ಕೊ ಅಂತೇಳಿ ಅವಾಗೆಲ್ಲ ಕಟ್ಗಿನ ಅವಾಗ ಇಡಾಕತ್ತಿದ್ದ. ಅದನ್ನು ನೋಡಿ ಕೂಡ ಒಂದು ಸ್ವಲ್ಪ ಮಜಾ ಬರ್ತಾಯಿತ್ತು. ಅದನ್ನು ಒಂದು ಸ್ವಲ್ಪ ಮಜಾ ಮಾಡಿದ್ವಿ ನೋಡ್ರಿ. ಅಂದ್ರೆ ನಾವು ಬಂದಂಥ ಕೆಲಸ ಮೇನ್ ಉದ್ದೇಶಕ್ಕೆ ಬಂದಿದ್ದ ಈ ಕಟ್ಗೆ ತರಕಂತೇಳಿ. ಈ ಕಟ್ಗೆ ತರುವಂಥ ಕೆಲಸ ಅಂಕರ್ ಮುಗೀತು. ಇದನ್ನ ಹೋಗಿ ಅಲ್ಲಿ ಇಟ್ವಿ ಅಂದ್ರೆ ನಮ್ಮದು ಕಟ್ಗೆ ತರುವಂಥ ಕೆಲಸ ಮುಗೀತೆ. ಈ ಕಟ್ಗೆಗೆ ಎಲ್ಲ ನಮ್ಮ ಅಡಿಗೆ ಆಗುತ್ತೆ. ನಾಳೆಗೆ ನಾವು ಊರಿಗೆ ಹೋಗ್ತೀವಿ. ಒಂದು ಕ್ವಶನ್ ಕೇಳ್ತೀನಿ, ಅವ ಭೇಟಿಯಾಗಿ ಏನು ಅನ್ಸಕತ್ತೈತಿ? ಖುಷಿ. ಅವು ಒಂಥರ ಖುಷಿ ಅನ್ನಲ್ರಿ, ಅಷ್ಟು ಮಾತ್ರ ನಾವು ಹಾಕಕ್ಕೆ ಬರುತ್ತೆ. ಯಾಕಂದ್ರೆ ಮುಂದಿಲ್ದೆಲ್ಲ ಸಂಸ್ಕೃತದಾಗ ಹೇಳ್ಯಾನವ. ಅಂದರೆ ಬೈದಾನಂತ ಅಲ್ಲ, ಪ್ರೀತಿಲಿಂದ ಏನು ಅನಿಸುತ್ತೆ ಅದನ್ನು ತನ್ನ ಭಾಷೆದೊಳಗೆ ಹೇಳ್ಯಾನ. ಯಾಕಂದ್ರೆ ನಮ್ಮ ಹುಡ್ರ ಜೊತೆ ಇದ್ದಾಗ ನಮ್ಮ ಭಾಷೆನ ಹಾಗಾಗಿ ಅದನ್ನು ನಾವು ಹಾಕೋಕ್ಕಾಗಲ್ಲ. ಅವು ಏನು ಮೊದಲಿಗೆ ಹೇಳಿದ್ನಲ್ಲ ಆ ವರ್ಡ್ ಮಾತ್ರ ಹಾಕಿದ್ವಿ. ಹಂಗೆ ಮಾಡಿ ಅವನು ನಾಷ್ಟ ಮಾಡಿ ಬರೋಣ ಬಾ ಅಂತೇಳಿ ನಮ್ಮ ಜೊತೆ ಕರ್ಕೊಂಡು ಹೋಗ್ಬಿಟ್ಟಿವಿ. ನಮ್ಮ ಗಾಡಿ ಕಡೆ, ಅವ್ರ ಗಾಡಿ ಬೇರೆ ಕಡೆ ಇತ್ತು. ಇಲ್ಲ ತಪ್ಪಿಸ್ಕೊಂಡ್ರೆ ಮುಂದಕ್ಕೆ ಬಂದ್ವಿ ಇಲ್ಲಿ ನಾವು. ಹಂಗೇನು ಮಾಡ್ಬೇಡ್ರಿ. ಉಪ್ಪಿಟ್ಟು ತಿಂದಿನ ತಲೆಯಾಗ ಬರ್ತಾವಾಗ. ಒಂದು ಸ್ವಲ್ಪ ಕಾಮಿಡಿ ಮಾಡ್ಕೊಂಡು ಇನ್ನೇನು ನಾಷ್ಟ ಮಾಡ್ಬೇಕಂತ ನಾವು ಕುಂತಾಬಿಟ್ವಿ. ಈ ಕಡೆ ನಮ್ಮ ಮಳೆಯಾರು ನಮ್ಮ ಮಾಮಾರು ಎಲ್ಲರೂ ಕಾಮಿಡಿ ಮಾಡ್ಕೊತ ನಾಷ್ಟ ಮಾಡಬೇಕು ಅಥವಾ ಬ್ಯಾಟಿಂಗ್ ಮಾಡ್ಬೇಕಂತ ಕುಂತ್ಬಿಟ್ಟಿದ್ರು. ಅವ್ರ ಜೊತೆ ನಾವು ಹಂಗೆ ಕುಂತ್ಬಿಟ್ಟಿದ್ವಿ. ಆ ಕಡೆ ನಾವೇ ಮಾಡಿ ಹೋಗಿದ್ವಲ್ಲ ಬಿಸಿ ಬಿಸಿ ಉಪ್ಪಿಟ್ಟು. ಅಕ್ಕಾರ ಮೊದಲಿಗೆ ಪ್ರಿಪ್ರೇಷನ್ ಅವ್ರು ಮಾಡಿದ್ದು, ಸ್ವಲ್ಪ ಅದರಲ್ಲಿ ಕೆಲಸ ಮಾಡಿದ್ದು ಕೂಡ ನಾವು. ಹಂಗೆ ಪ್ರಿಪ್ರೇಷನ್ ಮಾಡಿದಂಥ ಉಪ್ಪಿಟ್ಟು ರೆಡಿಯಾಗಿತ್ತು. ಅದನ್ನು ಬ್ಯಾಟಿಂಗ್ ಮಾಡ್ಬೇಕಂತ ಕೂತಿದ್ವಿ. ಈ ಕಡೆ ಹಚ್ಚಿ ಕೊಡ್ತಾಯಿದ್ರು. ಆಗ ಅಲ್ಲಿ ಒಂದು ಸ್ವಲ್ಪ ಅಡ್ಡಾಡಿ ಬಂದಿದ್ದು, ಸ್ವಲ್ಪ ಹೊಟ್ಟೆ ಹಸಿತ್ತು. ನಾವು ಬ್ಯಾಟಿಂಗ್ ಮಾಡೋಣ ಅಂತ ಕೂತಾಬಿಟ್ವಿ. ಮುಂದ್ಗಡೆ ಕೊಟ್ಟಿದ್ರು, ಅವರೆಲ್ಲ ಬ್ಯಾಟಿಂಗ್ ಮಾಡ್ತಾಯಿದ್ರು. ನಂದೊಂದು ಸ್ವಲ್ಪ ಕಿರಿಕಿರಿ ಏನಂದರೆ ವಿಡಿಯೋ ಮಾಡಬೇಕಲ್ಲ ಅವ್ರದ್ದು. ವಿಡಿಯೋ ಮಾಡ್ತಾಯಿದ್ದೆ, ನಾನು ಇನ್ನೂ ಬ್ಯಾಟಿಂಗ್ ಮಾಡ್ತಾ ಇರಲಿಲ್ಲ. ಹಾಗೆ ವಿಡಿಯೋ ಮಾಡಿಬಿಟ್ಟು ನಾನೊಂದು ಸ್ವಲ್ಪ ಹೆಂಗಿರುತ್ತಂತ ನೋಡ್ಕೊಂಬಿಡೋಣ ಅಂತೇಳಿ ಒಂದು ರೌಂಡ್ ವಿಡಿಯೋ ಮಾಡಿ ಆಮೇಲೆ ನಾನು ಕೂಡ ಬ್ಯಾಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೂ ಮುಂಚೆ ಅವ್ರನ್ನ ಒಂದು ರೌಂಡ್ ತೋರಿಸ್ಬೇಕಲ್ಲ ಏನೇನು ಮಾಡ್ತಾರೆ ಅಂತೇಳಿ. ಅವರಿಗೆ ಏನು ವಿಡಿಯೋ ಮಾಡ್ತಾ ನೀವು ಒಳ್ಳೆ ಮಳೆ ಅಂತ ಇದ್ರು. ಹಂಗೆ ನಾನು ಬ್ಯಾಟಿಂಗ್ ಶುರು ಮಾಡೇ ಬಿಟ್ಟೆ. ಉಪ್ಪಿಟ್ಟು ಹೆಂಗಾಗೈತೆ ಅಂತ ನೋಡ್ಬೇಕಾದ್ರೆ ಚೆನ್ನಾಗಾಗಿತ್ತು. ಅದನ್ನು ಹೊಟ್ಟಿನೂ ಹಸ್ತಿತ್ತು, ಸ್ವಲ್ಪ ಚೆನ್ನಾಗಾಗಿತ್ತಲ್ಲ. ಯಾಕಂದರೆ ಹೊರಗಡೆ ಹೋದಾಗ ಎಲ್ಲಿ ಮಾಡಿದ್ರು ಕೂಡ ಅದು ಚೆನ್ನಾಗಿನೇ ಅನಿಸ್ತೈತಿ. ಹಾಗಾಗಿ ನಾನು ಬ್ಯಾಟಿಂಗ್ ಶುರು ಮಾಡೇ ಬಿಟ್ಟೆ.
ಬ್ಯಾಟಿಂಗ್ ಮಾಡಬೇಕಾದ್ರೆ ಈ ವಿಡಿಯೋ ಅಡ್ತಾರ ಆಗುತ್ತೆ ಅಂತೇಳಿ ವಿಡಿಯೋನ ಬಂದ್ ಮಾಡಿಟ್ಟು ನಾವು ಬ್ಯಾಟಿಂಗ್ ಶುರು ಮಾಡಿಬಿಟ್ವಿ. ಊಟ ಮಾಡಿದ್ಮೇಲೆ ನಮ್ಮ ನೆಕ್ಸ್ಟ್ ಏನಂದ್ರೆ ಹೇಳಿದ್ನಲ್ಲ, ನಮ್ಮದು ನೆಕ್ಸ್ಟ್ ಎಪಿಸೋಡ್ ಏನಂದರೆ ಜಳಕ ಮಾಡೋಕೆ ಹೋಗೋದು. ನಮ್ಮ ಮಾತು ಹೇಳ್ತಾ ಇದ್ಲು ಇಲ್ಲೇ ಜಲ್ದಿ ಜಳಕ ಮಾಡಿ ಬರ್ರಿ ಅಂತೇಳಿ. ಆದರೆ ನಾವು ದೂರ ಹೋಗ್ಬೇಕಂತ ಬಿಟ್ಟಿದ್ವಿ. ಆದರೆ ನಾವು ಎಲ್ಲಿ ಹೋದ್ರೂ ನಮ್ಗೆ ನೀರು ಸಿಗಲಿಲ್ಲ. ಆ ಮಾತು ಬೇರೆ, ಅದನ್ನು ಮುಂದೆ ಏನೇನಾಗುತ್ತೆ ಅಂತ ನೋಡ್ಕೊಂಬರೋಣ. ಎಲ್ಲಿ ಹೋಗಿ ಜಳಕ ಮಾಡ್ತೀವಿ ಅಂತಲೂ ನೆಕ್ಸ್ಟ್ ಹಾಗೆ ತೋರಿಸ್ತಾ ಹೋಗ್ತೀನಿ. ಯಾವುದೂ ಸ್ಕಿಪ್ ಮಾಡಿದ್ರೆ ನೀವು ನೋಡ್ಕೊಂಬರ್ರಿ. ಹಾಗೆ ಜಳಕ ಮಾಡೋ ವಿಡಿಯೋನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಯಾಕಂದರೆ ಈ ವಿಡಿಯೋ ಲೆಂತ್ ಆಗುತ್ತೆ ಅಂತೇಳಿ ನಾನು ಜಳಕ ಮಾಡೋ ವಿಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.